ನಾವು ಹುಬ್ಳಿ ಹತ್ರ ಒಂದು ಹಳ್ಳಿಯಿಂದ ಬಂದಿರೋದು. ನಮ್ಮದು ಕಾನ್ಸೆಪ್ಟ್ ಇಟ್ಕೊಂಡು ನಿರ್ಲಕ್ಷಿತ ಹಣ್ಣುಗಳ ಜ್ಯೂಸ್ ಮಾಡಿ ಸೇಲ್ ಮಾಡ್ತಾ ಇರೋದು ನಾವು. ಅದರಿಂದ ಇವಾಗ ಜನಗಳಿಗೆ ಅದ್ರ ಬೆನಿಫಿಟ್ ತುಂಬ ಇದೆ ಆರೋಗ್ಯಕ್ಕೆ. ಬೇಲ್ದ ಹಣ್ಣು ಸೇವಿಸೋದ್ರಿಂದ ಕುಪ್ಪತ್ತು, ಆಮೇಲೆ ಕಿಡ್ನಿ ಸ್ಟೋನು, ಈ ಥರದ ಕಾಯಿಲೆಗಳು ಬರಲ್ಲ. ಮೊದಲೆಲ್ಲ ನಮ್ಮ ಹಿಂದಿನ ಹಿರಿಯರು ಸೇವಿಸ್ತಾ ಇದ್ರು ಅವನ್ನ. ಬೇಲ್ದ ಹಣ್ಣಲ್ಲಿ ಬೆಲ್ಲ ಸೇರಿಸಿ ಅದನ್ನ ತಿನ್ನೋದು, ಮಕ್ಳಿಗೆ ಕೊಡೋದು ಮಾಡ್ತಾಯಿದ್ರು. ಇವಾಗ ಆ ಥರ ಎಲ್ಲ ಮರ್ತು ಬಿಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಅದನ್ನು ಮರಳಿ ತರಬೇಕು ಅನ್ನೋ ಪ್ರಯತ್ನದಿಂದ ಇವಾಗ ಜ್ಯೂಸು ಹಾಗೆ ಕೊಟ್ಟರೆ ತಿನ್ನಲ್ಲ ಮಕ್ಕಳು. ಅದಕ್ಕೆ ಜ್ಯೂಸ್ ರೂಪದಲ್ಲಿ ಅದನ್ನು ನಾವು ಜ್ಯೂಸ್ ಮಾಡಿ ಸೇಲ್ ಮಾಡ್ತಾಯಿದ್ದೀವಿ. ಮೇಳಗಳಲ್ಲಿ, ಆಮೇಲೆ ಸಂತೆಗಳಲ್ಲಿ, ಯಾವುದಾದ್ರೂ ಮದುವೆ ಫಂಕ್ಷನ್ಗಳಲ್ಲಿದ್ದರೆ ಈ ಥರ ಅದನ್ನು ಇವಾಗ ಇವೆಂಟ್ಸ್ಗೆ ಅಂತ ಕೊಡೋದು, ಈ ಥರ ಮಾಡ್ತಾಯಿದ್ದೀವಿ. ಏನೇನು ಜ್ಯೂಸ್ ಮಾಡಿದ್ದಾರೆ? ಇವತ್ತು ನಾವು ಬೇಲ್ದ ಹಣ್ಣಿನ ಜ್ಯೂಸು, ಹುಣಸೆ ಹಣ್ಣಿನ ಜ್ಯೂಸು, ಆಮೇಲೆ ವಾಟರ್ ಆ್ಯಪಲ್ ಸರ್, ಆಮೇಲೆ ಬೇಲ್ದ ಹಣ್ಣು, ಏಳೆಕಾಯಿ. ಇದು ಬಾಟಲ್ ಎಷ್ಟು ದಿನ ಇಟ್ಕೊಬೋದು? ಇವಾಗ ಇದು ಫ್ರೆಶಾಗಿ ಮಾಡಿರೋ ಸರ್, 24 hours ಅಷ್ಟೇ ಇಟ್ಕೊಳ್ಳೋದು. ನಾವು ಇವಾಗ ಅದನ್ನು ರೀಸೆಂಟಾಗಿ ಸರ್ಚ್ ಮಾಡಿ ಒಂದು 6 ತಿಂಗಳವರೆಗೂ ಇಡೋ ಥರ ಮಾಡಬೇಕು. ಯಾವುದೇ ಫೆಸಿಲಿಟಿ ಹಾಕ್ದಂಗೆ ಮಾಡ್ಬೇಕಲ್ವ, ಆರೋಗ್ಯಕ್ಕೆ ಯಾವುದು ಹೆಲ್ತ್ಗೆ ಇದು ಅಪಾಯ ಇಲ್ಲದೆ ಥರ ಮಾಡ್ಬೇಕನ್ನೋ ಉದ್ದೇಶದಿಂದ ಇನ್ನೂ ಬಾಟ್ಲ್ ಮಾಡಿಲ್ಲ ಸರ್. ಅಲ್ಲೇ ಫ್ರೆಶಾಗಿ ಮಾಡಿ ಇವಾಗ ಸೇಲ್ ಮಾಡ್ತಾಯಿದ್ದೀವಿ. ಹೇಗೆ ಜನ ಹೇಗೆ ಕೊಂಡ್ಕೊಳ್ತಾ ಇದ್ದಾರೆ? ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಸರ್. ಎಲ್ಲರೂ ಒಪಿನಿಯನು ತುಂಬ ಚೆನ್ನಾಗಿದೆ, ಆರೋಗ್ಯಕ್ಕೂ ಒಳ್ಳೆಯದು. ಮೊದಲೆಲ್ಲ ನಾವು ಇದನ್ನು ಬೆಲ್ಲ ಸೇವಿಸಿ ತಿಂತಾಯಿದ್ವಿ, ಇವಾಗ ಜ್ಯೂಸ್ ರೂಪದಲ್ಲಿ ಅಂದರೆ ಒಂದು ಬೇರೆ ವೆರೈಟಿನೇ ಆಗ್ತಾಯಿದ್ವಿ ಅಂತ